अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಪ್ರಹಸ್ತನ ಖಡ್ಗಾಘಾತಕ್ಕೆ ಬಲಿಯಾದ ಆ ರಾಮನ ಶಿರವನ್ನು ಇವಳಿಗೆ ತೋರಿಸು. ಸ್ವಾಮಿ, ನಾನು ನನ್ನ 4 ಮಂತ್ರಿಗಳನ್ನು ಪಕ್ಷಿ ರೂಪದಲ್ಲಿ ಲಂಕೆಗೆ ಹೋಗಿ ಬರಲು ತಿಳಿಸಿದ್ದೆ. ಅಲ್ಲಿ ಅವರು ಲಂಕೆಯ ಯಾವ ಯಾವ ದ್ವಾರವನ್ನು ಯಾರು ಯಾರು ಕಾಯುತ್ತಾರೆಂಬುದನ್ನು ತಿಳಿದು ಬಂದಿದ್ದಾರೆ. ನೀವೇ ಸರ್ವಸ್ವವೆಂದು ನಂಬಿದ್ದ ನಾನು ನಿಮ್ಮ ಅವಸಾನವನ್ನು ಹೇಗೆ ಸಹಿಸಲಿ? ನೀವಿಲ್ಲದೆ ಹೇಗೆ ಬದುಕಲಿ? ನನ್ನನ್ನು ವರಿಸಿದರೆ ಆ ನಿನ್ನ ದುಃಖ ಕಡಿಮೆಯಾಗುತ್ತದೆ. ಈ ಪಾಪಿ ರಾವಣ ನನಗೆ ಬೇಕಾದಷ್ಟು ದುಃಖವನ್ನು ಕೊಟ್ಟಿದ್ದಾನೆ. ಆ ದುಃಖವನ್ನು ನಿವಾರಿಸಲು ನನ್ನನ್ನು ಈ ದುಷ್ಟನಿಂದ ಬಿಡಿಸಲು ಬಂದ ನಿಮ್ಮನ್ನೇ ಈ ದುರುಳರು ಕೊಂದು ಹಾಕಿದರೆ ಈಗಲಾದರೂ ಏ ರಾವಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ರಘುನಂದನ ಪ್ರಾಣಪ್ರಿಯ, ಜ್ಯೋತಿಷ್ಯರು ನಿಮಗೆ ದೀರ್ಘಾಯಸ್ಸು ಎಂದು ಹೇಳಿದರು. ಆದರೆ ಅದು ಸುಳ್ಳಾಗಿ ನೀವು ಅಲ್ಪಾಯುಷಿಯಾದಿರಲ್ಲ ಸ್ವಾಮಿ. ನಿನ್ನ ಗ್ರಹಗತಿಯನ್ನು ಈ ರಾವಣ ಬದಲಿಸಬಲ್ಲ. ರಾಮಚಂದ್ರ, ಪುರುಷೋತ್ತಮ, ನನ್ನನ್ನು ಪರಿತ್ಯಜಿಸಿ ಭೂಮಿಯನ್ನು ಅಪ್ಪಿಕೊಂಡಿರಲ್ಲ. ನಾನು ಗಂಧಮಾಲೆಯೊಂದಿಗೆ ಪೂಜಿಸುತ್ತಿದ್ದ ಈ ನಿಮ್ಮ ದಿವ್ಯ ಧನಸ್ಸು ನಿರರ್ಥಕವಾಯಿತಲ್ಲ? ನಿರರ್ಥಕವಾದುದನ್ನು ಮರೆತು ಅರ್ಥವಾದ ನಿರ್ಧಾರವನ್ನು ಮಾಡಲು ಸಿದ್ಧಳಾಗು ಸೀತೆ. ಎಲ್ಲವೋ ದುರುಳ ರಾವಣ, ನಾನು ಅರ್ಥಪೂರ್ವಕವಾದ ಕಾರ್ಯವನ್ನೇ ಮಾಡುತ್ತಿದ್ದೇನೆ. ನನ್ನ ಪತಿಯ ಶಿರಸ್ಸು ಮತ್ತು ಶರೀರದೊಂದಿಗೆ ನನ್ನ ಶರೀರವನ್ನು ಸೇರಿಸು. ಮಹಾತ್ಮನಾದ ನನ್ನ ಪತಿ ಹೋದ ದಾರಿಯಲ್ಲೇ ನಾನು ಹೋಗುತ್ತೇನೆ. ನನ್ನ ಪತಿ ಇಲ್ಲದೆ
ಕ್ಷಣ ಮಾತ್ರವೂ ನಾನು ಜೀವಿಸಿ ಇರಲು ಬಯಸುವುದಿಲ್ಲ. ಆ, ಜೀವಿಸಿರಲೇಬೇಕು, ನನಗಾಗಿ ಜೀವಿಸಲೇಬೇಕು. ಈ ಲಂಕೆಯ ಮಹಾರಾಣಿಯಾಗಿ ನನ್ನೊಂದಿಗೆ ಭೋಗ ಭಾಗ್ಯಗಳನ್ನು ಆನಂದಿಸಬೇಕು. ಕ್ಷಮಿಸಿ ಮಹಾಪ್ರಭು, ಸೇನಾಪತಿ ಪ್ರಹಸರು ಮಂತ್ರಿಗಳೊಡನೆ ತಮ್ಮನ್ನು ಸಂದರ್ಶಿಸಲು ಕಾದಿದ್ದಾರೆ. ನಾನು ಈಗಲೇ ಬರುತ್ತೇನೆ. ಎಲೈ ಸೀತೆ, ಕಡೆಯ ಬಾರಿ ನಿನ್ನ ಪತಿಯ ಸಾವಿಗಾಗಿ ಎಷ್ಟು ದುಃಖಿಸುತ್ತೀಯೋ ದುಃಖಿಸು, ಎಷ್ಟು ಕಣ್ಣೀರು ಸುರಿಸುತ್ತೀಯೋ ಸುರಿಸು. ಆಮೇಲೆ ಸಂಪೂರ್ಣವಾಗಿ ನಿನ್ನ ಪತಿಯನ್ನು ಮರೆತು ನನ್ನನ್ನು ವರೆಸುವೆಯಂತೆ. ಸುರಮೆ, ನೀನು ಹೇಳುತ್ತಿರುವುದು ಸತ್ಯವೇ? ರಾಮನ ಮಾಯಾ ಶಿರಸ್ಸನ್ನು ಸೃಷ್ಟಿಸಿ ಅದನ್ನು ಸೀತೆಗೆ ತೋರಿಸಿ ಅವಳನ್ನು ಒಲಿಸಿಕೊಳ್ಳುವ ನೀಚ ಕೃತ್ಯಕ್ಕೂ ಇಳಿದು ಬಿಟ್ಟರೆ? ಹೌದು ಮಂಡೋದರಿ, ತ್ರಿಜಟೆ ಬಂದು ಈ ವಿಷಯ ತಿಳಿಸಿದಾಗ ನನಗೂ ಜಿಗುಪ್ಸೆಯಾಯಿತು. ರಾವಣನಂತ ಮಹಾ ವ್ಯಕ್ತಿ ಮೋಹದಿಂದ ಎಷ್ಟು ಅಲ್ಪರಾದರೆಂದು ಬೇಸರವೂ ಆಯಿತು. ಪಾಪ, ಪರಮ ಸಾಧ್ವಿಯಾದ ಆ ಸೀತೆ ದಂಡಕಾರಣ್ಯದಲ್ಲಿ ಮಾಯಾ ಜಿಂಕೆಯಿಂದ ಮೋಸ ಹೋದಂತೆ ಈಗ ಈ ಮಾಯಾ ಶಿರಸ್ಸಿನಿಂದ ಮೋಸ ಹೋಗಿ ದುಃಖಿತಳಾಗಿದ್ದಾಳೆ. ಅಯ್ಯೋ ದುರ್ವಿಧಿಯೇ! ಎಲ್ಲಿ ನೋಡಿದರೆ ಮಾತೆ ಕೈಕಸಿ ತಮ್ಮ ತಂದೆಯೊಂದಿಗೆ ರಾಮನೊಡನೆ ಯುದ್ಧ ಬೇಡವೆಂದು ಲಂಕೇಶನನ್ನು ಒಪ್ಪಿಸಲು ಕಾಯುತ್ತಿದ್ದಾರೆ. ಆದರೆ ಅವರು ಅಲ್ಲಿ ಅಂಥ ಕಾರ್ಯವನ್ನು ಮಾಡುತ್ತಿದ್ದಾರೆ. ಮಂಡೋದರಿ, ಹಾಗಾದರೆ ಯುದ್ಧ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆಯೇ? ಹೌದು ಸುರಮೆ, ಈಗಾಗಲೇ ಮಂತ್ರಾಲೋಚನಾ ಭವನದಲ್ಲಿ ಅವರೆಲ್ಲರೂ ಸೇರಿರುತ್ತಾರೆ. ಅಕ್ಕ ಮಂಡೋದರಿ, ನೀವು ಈ ವಿಷಯವನ್ನು ತಿಳಿಸಿದ್ದು ಒಳ್ಳೆಯದೇ ಆಯಿತು. ರಾವಣೇಶ್ವರ ಇತ್ತ ಬಂದ ಕೂಡಲೇ ಸೀತೆಗೆ ಮಾಯಾ ಶಿರಸ್ಸಿನ ವಿಷಯವನ್ನು ತಿಳಿಸಬೇಕೆಂದು ಕಾಯುತ್ತಿದ್ದೆ. ಹೌದು ಸುರಮೆ, ನೀನು ಈ ಕೂಡಲೇ ಆ ಕೆಲಸವನ್ನು ಮಾಡು. ಈಗ ಅಶೋಕವನದಲ್ಲಿ ಲಂಕೇಶನೆಲ್ಲ. ಸರಿ, ನಾನು ಈ ಕೂಡಲೇ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಸಂತೈಸುತ್ತೇನೆ. ಹಾಗೆ ಮಾಡು ಸುರಮೆ. ವಿಭೀಷಣನ ಪತ್ನಿಯಾದ ನಿನ್ನ ಮಾತನ್ನು ಸೀತೆ ನಂಬುತ್ತಾಳೆ. ರಾವಣೇಶ್ವರನ ಪತ್ನಿಯಾದ ನನ್ನ ಮಾತನ್ನು ನಂಬಲು ಸಾಧ್ಯವಿಲ್ಲ. ನೀನು ಈ ಕೂಡಲೇ ಹೋಗಿ ಅವಳ ದುಃಖವನ್ನು ನಿವಾರಿಸು. ಸರಿ, ನಾನು ಈಗಲೇ ಹೊರಡುತ್ತೇನೆ. ಸೀತೆ, ವೈದೇಹಿ, ಸಮಾಧಾನ ಮಾಡಿಕೋ. ಇನ್ನೆಲ್ಲಿಯ ಸಮಾಧಾನ ಸುರಮೆ? ನನ್ನ ಬದುಕಿನ ಆಸೆಯೇ ಭಗ್ನವಾಗಿ ಹೋದ ಮೇಲೆ ಸಮಾಧಾನ ಎಲ್ಲಿಂದ ಬರುತ್ತದೆ? ಸೀತೆ, ಎಲ್ಲ ವಿಷಯವನ್ನು ನಾನು ತ್ರಿಜಟೆಯಿಂದ ತಿಳಿದಿದ್ದೇನೆ. ಇಲ್ಲೇನು ನಡೆಯಿತು? ರಾವಣ ಏನು ಹೇಳಿದ? ನೀನೇಕೆ ದುಃಖಪಟ್ಟೆ? ಎಲ್ಲ ವಿಷಯವನ್ನು ನಾನು ತಿಳಿದಿದ್ದೇನೆ ಸೀತೆ. ನಿನ್ನ ದುಃಖ ನಿವಾರಣೆಯಾಗುವ ಬೇರೊಂದು ವಿಷಯವನ್ನು ತಿಳಿದು ಬಂದಿದ್ದೇನೆ.
ಇನ್ನು ಯಾವ ವಿಷಯವನ್ನು ತಿಳಿದು ಏನಾಗಬೇಕಾಗಿದೆ? ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡ ಮೇಲೆ ನನ್ನ ಪಾಲಿಗೆ ಈ ಜಗತ್ತಿನಲ್ಲಿ ಏನೂ ಉಳಿದಿಲ್ಲ. ನಾನು ಅದೇ ವಿಷಯವನ್ನು ತಿಳಿಸಲು ಬಂದೆ ಸೀತೆ. ನೀನು ನಿನ್ನ ಸೌಭಾಗ್ಯವನ್ನು ಕಳೆದುಕೊಂಡಿಲ್ಲ. ಇಂಥ ಕ್ರೂರ ಹಾಸ್ಯವನ್ನು ಮಾಡಬೇಡ. ಹಾಸ್ಯವಲ್ಲ ಸೀತೆ, ವಾಸ್ತವ. ನೀನೇ ಸ್ವಲ್ಪ ಯೋಚಿಸಿ ನೋಡು. ರಾಮನಂತ ಆತ್ಮಜ್ಞಾನಿ ಶತ್ರು ಮರ್ದನಕ್ಕೆ ಬಂದವನು ಮೈ ಮರೆತು ನಿದ್ರಾವಶನಾಗುವನೇ? ಪುರುಷ ಸಿಂಹನಾದ ಅವನನ್ನು ಯಾವನೋ ಒಬ್ಬ ವಧಿಸಲು ಸಾಧ್ಯವೇ? ಸುರಮೆ, ಏನು ಹೇಳುತ್ತಿರುವೆ? ಅಂದರೆ ನನ್ನ ಸ್ವಾಮಿಯ ಶಿರಸ್ಸು? ಸುಳ್ಳು ಸುಳ್ಳು ಸುಳ್ಳು. ಬಡಪಾಯಿ ಸೀತೆ, ದುಃಖದ ಬರದಲ್ಲಿ ರಾವಣನ ಕಪಟ ನಾಟಕವನ್ನು ಅರಿಯಲಾರದೆ ಹೋದೆ. ಭ್ರಮೆಗೆ ಒಳಗಾಗಿ ಅದನ್ನೇ ನಿಜವೆಂದು ನಂಬಿ ಘನಘೋರವಾದ ದುಃಖಕ್ಕೆ ವಶಳಾದೆ. ಅಂದರೆ ರಾವಣ ಹೇಳಿದಂತೆ ವಾನರರ ವಧೆಯಾಗಲಿಲ್ಲವೇ? ಅದೆಲ್ಲ ಕಪಟವೇ? ವಾನರ ವೀರರು ಅಷ್ಟು ಸುಲಭವಾಗಿ ಸಂಹಾರವಾಗುತ್ತಾರೆಯೇ? ದೇವೇಂದ್ರನಂತ ರಾಮಚಂದ್ರ ಅವರನ್ನು ರಕ್ಷಿಸುತ್ತಿರುವಾಗ ಅವರನ್ನು ನಾಶ ಮಾಡಲು ಸಾಧ್ಯವೇ? ಸುರಮೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಕತ್ತಲೆಯ ದಾರಿಯಲ್ಲಿ ದಾರಿ ತಪ್ಪಿದ ನನಗೆ ಒಂದು ಆಸೆಯ ದೀಪ ಕಾಣುತ್ತಿದೆ. ಸೀತೆ, ನಿನ್ನ ಪತಿ ಮಹಾವೀರ, ಮಹಾ ತೇಜಸ್ವಿ, ಸರ್ವಶ್ರೇಷ್ಠ ಬಿಲ್ಲುಗಾರ, ಧರ್ಮಾತ್ಮನೆಂದು ಲೋಕವಿಖ್ಯಾತ. ಅವನಷ್ಟೇ ಪ್ರತಾಪಶಾಲಿಯಾಗಿರುವ ಲಕ್ಷ್ಮಣ ಜೊತೆಗಿರುವಾಗ ರಾಮ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ, ಜೊತೆಗೆ ಅನ್ಯರನ್ನು ರಕ್ಷಿಸಬಲ್ಲ. ಎಂಥ ಶತ್ರುವೇ ಆದರೂ ನಿಗ್ರಹಿಸಬಲ್ಲ ರಾಮ ಖಂಡಿತ ಹತನಾಗಿಲ್ಲ, ಹತನಾಗುವುದೂ ಇಲ್ಲ. ಹಾಗಾದರೆ ಆ ಶಿರಸ್ಸು? ಈ ನನ್ನ 4 ಮಂತ್ರಿಗಳಾದ ಅನಲ, ಶರಭ, ಸಂಪಾತಿ, ಪ್ರಗಸ ಇವರೆಲ್ಲರೂ ಇದೀಗ ತಾನೇ ಲಂಕೆಯಿಂದ ಹಿಂದಿರುಗಿ ಬಂದಿದ್ದಾರೆ. ಆ ನಗರದ ರಕ್ಷಣಾ ವ್ಯವಸ್ಥೆಯನ್ನ ಚೆನ್ನಾಗಿ ತಿಳಿದುಕೊಂಡು ಬಂದಿದ್ದಾರೆ. ವಿಭೀಷಣ, ನಿನ್ನ ಮಂತ್ರಿಗಳಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಆ ವಿವರಗಳು ಏನೆಂದು ಹೇಳು ವಿಭೀಷಣ. ಹೇಳುತ್ತೇನೆ ರಾಮಚಂದ್ರ. ಲಂಕಾ ನಗರದ ಪೂರ್ವದ್ವಾರವನ್ನು ಸೇನಾಧಿಪತಿ ಪ್ರಹಸ್ತ ತನ್ನ ಸೇನೆಯೊಂದಿಗೆ ಸನ್ನದ್ಧನಾಗಿದ್ದಾನೆ. ಮಹಾವೀರರಾದ ಮಹಾಪಾರ್ಶ್ವ, ಮಹೋದರ ದಕ್ಷಿಣ ದ್ವಾರವನ್ನು ಕಾಯುತ್ತಿದ್ದಾರೆ. ಇಂದ್ರಜಿತು ತನ್ನ ಸೈನ್ಯದೊಂದಿಗೆ ಪಶ್ಚಿಮ ದ್ವಾರವನ್ನು ಕಾಯುತ್ತಿದ್ದಾನೆ. ಅವರೆಲ್ಲ ಕತ್ತಿ, ಗುರಾಣಿ, ಬಿಲ್ಲು, ಬಾಣ, ಶೂಲ ಮೊದಲಾದ ಆಯುಧಗಳಿಂದ ಸುಸಜ್ಜಿತರಾಗಿದ್ದಾರೆ. ಇನ್ನು ಲಂಕಾನಗರದ ಉತ್ತರ ದ್ವಾರವನ್ನು ಸ್ವತಃ ರಾವಣನೇ ಕಾಯುತ್ತಿದ್ದಾನೆ. ಅವನು ಉದ್ವಿಗ್ನಗೊಂಡಂತೆ ಕಾಣುತ್ತಿದ್ದನಂತೆ. ವಿರೂಪಾಕ್ಷ ತನ್ನ ಎಲ್ಲ ಅಪಾರವಾದ ಸೈನ್ಯದೊಂದಿಗೆ ನಗರದ ಮಧ್ಯಭಾಗವನ್ನು ರಕ್ಷಿಸುತ್ತಿದ್ದಾನಂತೆ. ಇದನ್ನೆಲ್ಲ ನನ್ನ ಮಂತ್ರಿಗಳು ಪಕ್ಷಿ ರೂಪದಲ್ಲಿ ವಿವರವನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾರೆ ರಾಮಚಂದ್ರ. ಹಾಗಾದರೆ ಆ ಶಿರಸ್ಸು? ಅದು ವಿದ್ಯುತ್ ಜೀವನದಿಂದ ಸೃಷ್ಟಿಯಾದ ಮಾಯಾ ಶಿರಸ್ಸು. ಮಾಯಾವಿಯಾದ ರಾವಣ ಹೀಗಾದರೂ ನಿನ್ನನ್ನು ವಶಪಡಿಸಿಕೊಳ್ಳಬೇಕೆಂದು ಈ ಕಪಟವನ್ನು ಮಾಡಿದ್ದಾನೆ. ಆ ಕಪಟವನ್ನೇ ನಿಜವೆಂದು ನಂಬಿ ನೀನು ಶೋಕಿಸಬೇಡ. ಎಲ್ಲ ಕಪಟ ವಂಚನೆಗಳು ನಾಶವಾಗುವ ಕಾಲ ಸನ್ನಿಹಿತವಾಗಿದೆ. ನಿನ್ನ ಶುಭದ ಕ್ಷಣಗಳು ಹತ್ತಿರದಲ್ಲಿದೆ. ಇನ್ನು ನಿನಗೆ ಶುಭವಾಗುವುದು. ಸುರಮೆ, ಸಾಯುತ್ತಿದ್ದ ಆಸೆಗೆ ಸಂಜೀವಿನಿಯಾದ ನಿನ್ನ ಮಾತುಗಳಿಂದ ನನಗೆ ಹೇಗೆ ಶುಭವಾಗುವುದು ಎಂದು ಹೇಳು. ಸೀತೆ, ಸಮುದ್ರ ತೀರದಲ್ಲಿ ಲಕ್ಷ್ಮಣ ಸಹಿತವಾಗಿ ವಾನರ ಸೈನ್ಯದೊಂದಿಗೆ ಬೀಡು ಬಿಟ್ಟಿರುವ ನಿನ್ನ ಪತಿ ರಾಮನನ್ನು ನಾನೇ ನೋಡಿದ್ದೇನೆ. ರಾಮನ ಸೇನದ ಬಲಾಬಲಗಳನ್ನು ತನ್ನ ಗೂಢಾಚಾರದಿಂದ ತಿಳಿದ ರಾವಣ ತನ್ನ ಮಂತ್ರಿ ಸೇನಾಧಿಪತಿಗಳೊಂದಿಗೆ ಯುದ್ಧದ ಬಗ್ಗೆ ಸಮಾಲೋಚಿಸುತ್ತಿದ್ದಾನೆ. ಈ ನಡುವೆ ಕೈಕಸಿಯವರ ತಂದೆ ಮಾಲ್ಯವಂತ ರಾಮನೊಂದಿಗೆ ಯುದ್ಧ ಬೇಡವೆಂದು ರಾವಣನ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ರಾವಣ ಒಪ್ಪುವುದರಲ್ಲಿ ನನಗೆ ಸಂದೇಹವಿದೆ. ಅಂದರೆ ನನ್ನ ಪತಿಯಿಂದ ಪರಾಭವಗೊಳ್ಳುವುದೇ ಆ ರಾವಣನ ವಿಧಿಯಲ್ಲವೇ?
ಯುದ್ಧವೇ ನಡೆದರೆ ಅದು ಖಂಡಿತ. ರಾಕ್ಷಸ ಸೇನೆ ಏನೋ ಯುದ್ಧಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಆ ಬೇರಿಗಳ ಧ್ವನಿ ಕೇಳು, ರಣಕಹಳೆಗಳ ಧ್ವನಿ ಕೇಳು, ರಥಚಕ್ರಗಳ ಸದ್ದು ಕೇಳಿಸುತ್ತಿದೆಯೇ? ರಾಕ್ಷಸರ ಕೋಲಾಹಲಗಳು ಕೇಳುತ್ತಿದೆಯೇ? ಹೌದು, ನನಗೂ ನೀನು ಹೇಳಿದ ಶಬ್ದಗಳೆಲ್ಲ ಕೇಳಿಸುತ್ತಿದೆ. ಸೀತೆ, ರಾವಣ ತನ್ನ ಹಠವನ್ನು ಬಿಡದಿದ್ದರೆ ರಾಕ್ಷಸರಿಗೆ ವಿನಾಶದ ಭಯ ಹತ್ತಿರವಾಯಿತೆಂದು ಅರ್ಥ. ಇಂದ್ರನು ದೈತ್ಯರನ್ನು ಸೋಲಿಸಿದಂತೆ ನಿನ್ನ ಪತಿ ರಾವಣನನ್ನು ಸೋಲಿಸುವುದು ಖಂಡಿತ. ರಾವಣ ಸಂಹಾರವಾದ ಮೇಲೆ ನೀನು ನಿನ್ನ ಪತಿ ಸಾಮೀಪ್ಯವನ್ನು ಪಡೆಯುವುದು ನಿಶ್ಚಯ. ಸುರಮೆ, ನಿನ್ನ ಮಾತುಗಳು ಅಮೃತ ಸಮಾನವಾಗಿದೆ. ನನ್ನ ಆತ್ಮಕ್ಕೆ ಅಪ್ಯಾಯಮಾನವಾಗಿದೆ. ನನ್ನ ದುಃಖ ಕರಗಿ ಹೋಗುತ್ತಿದೆ. ನಿನ್ನ ದುಃಖವೆಲ್ಲ ಸಂಪೂರ್ಣವಾಗಿ ಕರಗಿ ನಿನ್ನ ಕಂಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತೀಯ. ನಿನ್ನ ಪತಿಯ ಬಾಹುಗಳಲ್ಲಿ ಹಲವು ಮಾಸಗಳ ಶೋಕಗಳೆಲ್ಲ ಹರ್ಷವಾಗುತ್ತದೆ. ಸುರಮೆ, ನೀನು ಭೂಮಿ, ಆಕಾಶ, ಪಾತಾಳ ಎಲ್ಲೆಂದರಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವ ಸಾಮರ್ಥ್ಯವುಳ್ಳವಳೆಂದು ನನಗೆ ತಿಳಿದಿದೆ. ಆದ್ದರಿಂದ ನೀನು ನನಗೆ ಒಂದು ಉಪಕಾರ ಮಾಡುತ್ತೀಯಾ? ರಾವಣ ನನ್ನ ಪತಿಯ ಮೇಲೆ ಯುದ್ಧ ಮಾಡಲು ಮುಂದೆ ಯಾವ ರೀತಿ ಹೆಜ್ಜೆ ಇಡುವನೆಂದು ನೋಡಿ ಬಂದು ನನಗೆ ತಿಳಿಸುತ್ತೀಯಾ? ಏಕೆ ಸೀತೆ, ಇಷ್ಟು ವಿವರಗಳು ಸಾಲದೆ? ಸುರಮೆ, ನಾನು ಎಷ್ಟು ದುರ್ಬಲವಾಗಿದ್ದೇನೆಂದರೆ ಕ್ಷಣ ಮಾತ್ರದಲ್ಲಿ ಆ ರಾವಣನ ಮಾಯೆಯನ್ನು ನಂಬಿಬಿಟ್ಟೆ. ತಿಂಗಳುಗಳ ಕಾಲ ಇಲ್ಲಿಯ ರಾಕ್ಷಸಿಯರ ಮೂಲಕ ಸಾಕಷ್ಟು ಭಯಭೀತಿಯನ್ನು ಅನುಭವಿಸಿದ್ದೇನೆ. ತಿಳಿಯಿತು. ಆ ಮಂತ್ರಾಲೋಚನೆ ಸಭೆಯಲ್ಲಿ ಏನು ನಡೆಯಿತು ಎಂದು ತಿಳಿಯುವ ಕುತೂಹಲ ನಿನಗಿದೆ ಅಲ್ಲವೇ? ಹೌದು ಸುರಮೆ, ಅಲ್ಲಿ ಏನು ನಡೆಯಿತು, ಅಂತಿಮವಾಗಿ ಏನು ನಿರ್ಧಾರವಾಯಿತೆಂದು ನಾನು ತಿಳಿಯಬೇಕು. ಸರಿ, ನಿನಗೆ ಸಮಾಧಾನವಾಗುವುದಾದರೆ ನಾನು ಈ ಕೂಡಲೇ ಅಲ್ಲಿಗೆ ಹೋಗಿ ಅಲ್ಲಿನ ವಿಷಯಗಳನ್ನು ತಿಳಿದು ಬರುತ್ತೇನೆ. ಹಾಗೆಯೇ ಆಗಲಿ. ಸರಿ. ಲಂಕೇಶ್ವರ, ಹಿರಿಯನೆಂದೂ ನೀನು ನನ್ನನ್ನು ಗೌರವಿಸುವುದಾದರೆ ನನ್ನ ಮಾತನ್ನು ಕೇಳು. ಈ ಕ್ಷಣ ಶ್ರೀರಾಮನನ್ನು ಸತ್ಕಾರಪೂರ್ವಕವಾಗಿ ಆದರಿಸಿ ಅವನಿಗೆ ಸೀತೆಯನ್ನು ಒಪ್ಪಿಸಿಬಿಟ್ಟು. ಆ ರಾಮನ ಪರಾಕ್ರಮ ಎಷ್ಟೆಂದು ತಿಳಿಯಲು ಜನಸ್ಥಾನದಲ್ಲಿ ನಡೆದ ಅದ್ಭುತ ಘಟನೆಗಳೇ ಸಾಕ್ಷಿಯಾಗಿವೆ. ಈಗಲೇ ಎಚ್ಚೆತ್ತಿಕೋ ರಾವಣ, ಎಚ್ಚೆತ್ತಿಕೋ. ಅದ್ಭುತ ಘಟನೆಗಳು? ಯಾವುದು ಅದ್ಭುತ ಘಟನೆಗಳು? ಸಾಮಾನ್ಯರಾದ 14,000 ರಾಕ್ಷಸರನ್ನು ಕೊಂದಿದ್ದ, ಅಥವಾ ಬುದ್ಧಿಗೇಡಿಗಳಾದ ಖರದೂಷಣರನ್ನು ಸಂಹರಿಸಿದ್ದು? ತಾತ, ಹಿಂದೆ ಕಿಷ್ಕಿಂಧೆಯಲ್ಲಿ ವಾಲಿಯನ್ನು ಹಿಂದಿನಿಂದ ಹೊಡೆದಂತೆ ಖರದೂಷಣರನ್ನು ಏಕೆ ಹೊಡೆದಿರಬಾರದು? ಈ ಕುತರ್ಕದಿಂದ ಯಾವ ಪ್ರಯೋಜನವೂ ಇಲ್ಲ. ಕುತರ್ಕವಲ್ಲ ತಾತ, ಸತರ್ಕ. ಆ ರಾಮನ ಶಕ್ತಿಯನ್ನು ಅದ್ಭುತ ಎಂದು ವರ್ಣಿಸುವ ನೀವು ನಿಮ್ಮ ಮೊಮ್ಮಗನ ಅದ್ಭುತ ಪರಾಕ್ರಮಗಳನ್ನು ಮರೆತು ಬಿಟ್ಟಿರಾ? ದೇವತೆಗಳನ್ನು ಜಯಿಸಿದ್ದು ಅದ್ಭುತವಲ್ಲವೇ? ಯಮನನ್ನ ಮಣಿಸಿದ್ದು ಅದ್ಭುತವಲ್ಲವೇ? ಕೈಲಾಸ ಪರ್ವತವನ್ನು ಅಲುಗಾಡಿಸಿದ್ದು ಅದ್ಭುತವಲ್ಲವೇ? ಬ್ರಹ್ಮ ಮಹೇಶ್ವರರನ್ನು ಮೆಚ್ಚಿಸಿ ಅವರಿಂದ ವರಗಳನ್ನು ಪಡೆದಿದ್ದು ಅದ್ಭುತವಲ್ಲವೇ? ಅದೆಲ್ಲ ಸರಿ ಕಂದ, ಆ ಹೆಮ್ಮೆ ನಮಗೂ ಇದೆ. ಅದು ಚಿರಕಾಲ ಇರಬೇಕೆಂದು ನಾವು ಬಯಸುತ್ತೇವೆ. ನೀನು ಸರಿಯಾಗಿ ಹೇಳಿದೆ ಕೈಕಸಿ. ಯಾವುದೇ ರಾಜ ಚಿರಕಾಲ ಆನಂದದಿಂದ ರಾಜ್ಯವಾಳಬೇಕೆಂದರೆ ಅವನು ಬಹಳ ಎಚ್ಚರದಿಂದಿರಬೇಕು. ಸುಸಂಸ್ಕೃತನೂ ಸುಶಿಕ್ಷಿತನೂ ಆಗಿರಬೇಕು. ರಾಜನೀತಿಯನ್ನು ಮರೆಯಲೇಬಾರದು. ಏನು ತಾತ, ಚಿಕ್ಕ ಮಕ್ಕಳಂತೆ ನನಗೆ ಉಪದೇಶ ಮಾಡುತ್ತಿರುವಿರಿ? ಗೂಢಚಾರರಿಂದ
ಶತ್ರುವಿನ ಬಲಾಬಲಗಳನ್ನು ತಿಳಿದ ನಂತರವೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ. ಮಹಾಬಲವಂತನಾದ ವಾಲಿಪುತ್ರ ಅಂಗದ ದಕ್ಷಿಣ ದ್ವಾರದಲ್ಲಿ ಮಹಾಪಾರ್ಶ್ವ ಮತ್ತು ಮಹೋದರನನ್ನು ಎದುರಿಸಲಿ. ಅಧರ್ಮಕ್ಕೆ ಖಂಡಿತ ಜಯವಿಲ್ಲ ರಾವಣ. ತಾತ, ಯಾವುದು ಧರ್ಮ ಯಾವುದು ಅಧರ್ಮ? ವಾನರೇಂದ್ರನಾದ ಮಹಾವೀರ ಸುಗ್ರೀವ, ಜಾಂಬವಂತ, ವಿಭೀಷಣ ಸೈನ್ಯದೊಡನೆ ನಗರದ ಮಧ್ಯದ ರಾಕ್ಷಸರನ್ನೇ ಸೆಣಸಲಿ. ಶತ್ರುವು ಆಕ್ರಮಣಕ್ಕೆ ಸೈನ್ಯ ಸಮೇತ ಬಂದು ನಿಂತಿರುವಾಗ ನಾನು ಹೇಳಿಯಂತೆ ನಿನ್ನ ಜೊತೆ ಪೂಜಾ ಮಂದಿರದಲ್ಲಿ ಪೂಜೆ ಮಾಡಲೆ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.